ಇನ್ನು ನಮ್ಮ ಜೊತೆ ರಾಘವೇಂದ್ರ ಆರೋರ್ ಇದ್ದಾರೆ, ಚೀಫ್ ಆಫೀಸರ್. ಇದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ನಮಗಿಂತ ಹೆಚ್ಚಾಗಿ ನಿಮ್ಗೆ ಇದ್ರ ವಿಶೇಷ ತುಂಬ ಚೆನ್ನಾಗಿ ಗೊತ್ತು. ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದರೆ ಇದರ ಒಂದು ಕಾರ್ಯಕ್ಷಮತೆ ಯಾವ ರೀತಿ ಇತ್ತು, ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿರ್ಬೋದು, ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಬಳಸ್ಬೋದು, ಇದರ ಕೆಪಾಸಿಟಿ ಏನು ಅಂತ. ಅದೇ ನಮ್ಮ ಸಿ ಅವರು ಹೇಳ್ದಂಗೆ ಇದು ಬಹಳ ಹೆಮ್ಮೆ ಪಡುವಂಥ ವಿಚಾರ. ಈ ಥರ ಒಂದು ಲಾಯ್ಟ್ರಿಂಗ್ ಮ್ಯುನಿಷನ್ ಅಂತೇವೆ. ಸೊ ಲಾಯ್ಟ್ರ್ ಮಾಡ್ತಾ ಇರುವಂಥ ಒಂದು ವೆಪನ್ ನಾವು ಸಂಪೂರ್ಣ ಭಾರತದಲ್ಲೇ ಇದನ್ನು ತಯಾರು ಮಾಡಿದ್ದೀವಿ ಅನ್ನೋದಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೀವಿ. ಬಹಳ ಗರ್ವದ ವಿಚಾರ ಇದು. ಸೊ ಈ ಲಾಯ್ಟ್ರಿಂಗ್ ಮ್ಯುನಿಷನ್ನ ಬಗ್ಗೆ ಮಾತಾಡಬೇಕಂದ್ರೆ ನೀವು ನೋಡ್ತಾ ಇರೋದು 1:1 ಮಾಡೆಲ್. ನಿಜವಾದ ಲಾಯ್ಟ್ರಿಂಗ್ ಮ್ಯುನಿಷನ್ನು ಇದೇ ಸೈಜಲ್ಲೇ ಇರುತ್ತೆ. ಇದಕ್ಕೆ ಎಲೆಕ್ಟ್ರೋ ಆಪ್ಟಿಕ್ ಪೇಲೋಡ್ ಅಂತೀವಿ ನಾವು ಇದು. ಸೊ ಇದ್ರ ಮುಖಾಂತರ ನೋಡ್ತಾ ಇರುತ್ತೆ ಎನಿಮಿ ಟಾರ್ಗೆಟನ್ನು. ಸೊ ಎನಿಮಿ ಟ್ಯಾಂಕ್ ಇಲ್ಲಾಂತಾರೆ ಎನಿಮಿ ಕಾನ್ವಾಯ್ ಏನು ಹೋಗ್ತಾ ಇದ್ದರೆ ಇದ್ರ ಕಣ್ಣಲ್ಲಿ ಏನು ಕಾಣಿಸುತ್ತೆ ಅದನ್ನು ಡೈರೆಕ್ಟಾಗಿ ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಇರುತ್ತೆ, ಅವ್ರಿಗೆ ರಿಲೇ ಮಾಡುತ್ತೆ. ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಆಪರೇಟರ್ ಹಿಡ್ಕೊಂಡಿರೋರು ಅದನ್ನು ನೋಡ್ತಾರೆ. ಅದರ ನಂತರ ಎನಿಮಿ ಟಾರ್ಗೆಟನ್ನು ಈಗ ಸ್ಟ್ರೈಕ್ ಮಾಡಬೇಕು ಅಂತ ಅನಿಸಿದ್ರೆ ಇಮಿಡಿಯೇಟಾಗಿ ಈ ಟಾರ್ಗೆಟ್ನ ಸ್ಟ್ರೈಕ್ ಮಾಡಬೇಕು ಅಂತ ಆದರೆ ಇಮಿಡಿಯೇಟಾಗಿ ಬಟನ್ ಒತ್ತಾರೆ. ಇದು ಹೋಗಿಬಿಟ್ಟು ಹೋಗಿ ಡೈರೆಕ್ಟಾಗಿ ಅದಕ್ಕೆ ಹಿಟ್ ಆಗುತ್ತೆ. ಇದ್ರ ಕೆಳಗಡೆ ಏನು ಬಾಂಬರ್ ಏನು ನಾವು ಹಾಕಲ್ಲ, ಇದ್ರ ಒಳಗಡೆನೇ ಎಕ್ಸ್ಪ್ಲೋಸಿವ್ ಇರುತ್ತೆ. ಇದೇ ಒಂದು ಮಿಸೈಲ್ ಆಗಿಬಿಟ್ಟು ಹೋಗಿ ಆ ಟಾರ್ಗೆಟನ್ನು ಹಿಟ್ ಮಾಡುತ್ತೆ. ಒಂದು ವೇಳೆ ಆ ಟಾರ್ಗೆಟ್ ಹಿಟ್ ಮಾಡೋದು ಬೇಡ, ಅದು ಬೇರೆ ಯಾವುದು ಟಾರ್ಗೆಟ್ ಸಿಗಲಿಲ್ಲ ಅಂತಾದರೆ ಇದನ್ನು ನಾವು ವಾಪಸ್ ತಗೊಂಡು ಬರ್ಬೋದು. ವಾಪಸ್ ರಿಟ್ರೀವ್ ಮಾಡಿಬಿಟ್ರೆ ಇದ್ರ ಕೆಳಗೆ ಏರ್ ಬ್ಯಾಗ್ ಥರ ಒಂದು ದೊಡ್ಡ ಬಲೂನ್ ಓಪನ್ ಆಗುತ್ತೆ. ಆ ಬಲೂನಲ್ಲಿ ಇದು ಲ್ಯಾಂಡ್ ಆಗುತ್ತೆ, ಪುನಃ ರಿಯೂಸ್ ಮಾಡ್ಕೋಬೋದು. ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತಾರೆ. ಭಾಳ ಸೈಲೆಂಟಾಗಿ ಕೆಲಸ ಮಾಡುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್, ಸೌಂಡೇ ಮಾಡಲ್ಲ. ಮತ್ತು ಅತಿ ಚಿಕ್ಕ ಫಾರ್ಮ್ ಫ್ಯಾಕ್ಟರ್ ಇರೋದ್ರಿಂದ ವೈರಿ ರಡಾರ್ಗಳ ಕಣ್ಣಿಗೂ ಕಾಣಿಸಲ್ಲ ಇದು. ಸೊ ಭಾಳ ಚಿಕ್ಕದಾಗಿರುತ್ತೆ ಇದು. ಆ ನೈಟ್ ಟೈಮಲ್ಲಂತೂ ಹೋದ್ರಂತೂ ಯಾರಿಗೂ ಗೊತ್ತೇ ಆಗಲ್ಲ. ಟಾರ್ಗೆಟನ್ನು ಸ್ಟ್ರೈಕ್ ಮಾಡೋ ತನಕ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಆಲ್ಮೋಸ್ಟ್ 100% ಸಕ್ಸಸ್ ರೇಟು. ಸೊ ಇದು ನಾವು ಭಾರತದ ಪಡೆಗಳಿಗೆ ಸಪ್ಲೈ ಮಾಡಿದ್ದೀವಿ ಅಂತ ಒಂದು ಹೇಳೋಕ್ಕೆ ಭಾಳ ಹೆಮ್ಮೆ ಪಡ್ತೀವಿ ನಾವು. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗಲೂ ಹೇಳೋದು ಮೇಕ್ ಇನ್ ಇಂಡಿಯಾ ಅಂತ. ಇವತ್ತು ನಮ್ಮ ಭಾರತದ, ಅದರಲ್ಲೂ ಬೆಂಗಳೂರಿನ ಒಂದು ಸಂಸ್ಥೆ ಇಂಥ ಒಂದು ದೊಡ್ಡ ಒಂದು ಆರ್ಮಿಗೆ ಈ ರೀತಿ ಸಪ್ಲೈ ಮಾಡ್ತಂದು ನಿಮ್ಮ ಒಂದು ಕಂಪ್ನಿ ಪರವಾಗಿ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ನೀವು ಸರಿಯಾಗಿ ಹೇಳಿದ್ರಿ. ನಮ್ಮ ಕಂಪ್ನಿಯು ಕಂಪ್ಲೀಟಾಗಿ ಭಾರತದ ಪಡೆಗಳಿಗೆ ನಮ್ಮ ಜೀವನವನ್ನು ಮೀಸಲಾಗಿಟ್ಟಂಥ ಒಂದು ಕಂಪನಿ. ಕಳೆದ 24 ವರ್ಷದಿಂದ ನಾವು ಈ ಬಿಸ್ನೆಸ್ಸಲ್ಲಿದ್ದೇವೆ. ನಮ್ಮದು ಕಸ್ಟಮರ್ ಅಂದರೆ ಬರೀ 3 ಆರ್ಮ್ ಫೋರ್ಸಸ್ಸು, ದಟ್ ಈಸ್ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸು ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಫೋರ್ಸ್ ಅಂತೀವಿ ನಾವು. BSF, CRPF, ITBP, NSG ಅವ್ರಿಗೂ ಸಪ್ಲೈ ಮಾಡಿದ್ವಿ ನಾವು. ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳಿದ್ದಾವೆ ನಮ್ಮದು. ಅದರ ನಂತರ DPS, ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ಸ್ ಅಂತೀವಿ, ಭಾರತ್ ಎಲೆಕ್ಟ್ರಾನಿಕ್ಸು, HAL. ಅದರ ನಂತರ DRDOದು ಹಲವಾರು ಸಂಸ್ಥೆಗಳಿದ್ದಾವೆ. ಸೊ ಅವ್ರಿಗೆಲ್ಲರಿಗೂ ನಾವು ಸಪ್ಲೈ ಮಾಡ್ತಾ ಬಂದಿದ್ದೀವಿ ಕಳೆದ 2 ದಶಕಗಳಿಂದ. ಸೊ ನಮ್ಮದು ಮೋಡಸ್ ಆಪರೆಂಡಿ ಆರ್ ದಿ ಮೆಥಡ್ ಆಫ್ ಫಂಕ್ಷನಿಂಗ್ ಅಂತ ಏನು ಹೇಳ್ತೀವಿ, ನಮ್ಮದು ಕಂಪ್ಲೀಟ್ ಟು ಮೇಕ್ ಇನ್ ಇಂಡಿಯಾ ಪಾಲಿಸಿ. ನಾವು ನಮ್ಮ OEM ಅಂತ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತೀವಿ. ವಿದೇಶದಿಂದ ಏನು ಇದು ಐಟಮ್ಗಳನ್ನು ಮಾಡ್ತಾರೆ ಅವರಿಂದ ಟೆಕ್ನಾಲಜಿನ ತಗೊಂಡು ಅವರಿಂದ ಟೆಕ್ನಾಲಜಿ ಹೇಗೆ ಮಾಡೋದಂತ ಕಲ್ತ್ಕೊಂಡು ಅದ ನಂತರ ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಕಂಪ್ಲೀಟ್ ಮೇಕ್ ಇನ್ ಇಂಡಿಯಾ ಪಾಲಿಸಿಗೆ ಅನುಗುಣವಾಗಿ ನಾವು ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ ಥರ ತಗೊಂಡ ನಾಲೆಜನ್ನು ನಾವು ಫರ್ದರ್ ಅದನ್ನು ಉಪಯೋಗಿಸ್ಕೊಂಡು ನಮ್ಮದೇ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟನ್ನು ನಾವು ಮಾಡ್ತಾಯಿದ್ದೀವಿ ಇವಾಗ. ಇದರ ನಂತರ ನಮ್ಮಿಂದ ಬರುವ ಎಕ್ವಿಪ್ಮೆಂಟ್ಗಳೆಲ್ಲ ಫುಲ್ಲಿ ಮೇಡ್ ಇನ್ ಇಂಡಿಯಾ, ಇಂಡಿಜಿನಸ್ಲಿ ಡಿಸೈನ್ ಆ್ಯಂಡ್ ಡೆವಲಪ್ಡ್ ಆಲ್ಸೋ ದೇ ವಿಲ್ ಬಿ ದೇರ್.